ಅರ್ಪಿಸುತ್ತಾ ಇರುವುದು ನಿಮ್ಮ ಅದೋನಾಯ್ ಟೆಲಿವಿಷನ್. ದೇವರ ಶುಭ ಸಂದೇಶವನ್ನು ವಿಶ್ವಕ್ಕೆ ಸಾರೋಣ. ಪ್ರೇಸ್ ದ ಲಾರ್ಡ್. ಎಲ್ಲ ಅಡೋನಾಯ್ ಟೆಲಿವಿಷನ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ ಕೀರ್ತನೆಗಳು 136, ಅದರಲ್ಲಿ 23ನೇ ವಾಕ್ಯ ಹೀಗೆ ಹೇಳುತ್ತೆ: ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು, ಆತನ ಕೃಪೆಯು ಶಾಶ್ವತವಾದದ್ದು. ಇವತ್ತಿನ ದಿವಸದಲ್ಲಿ ದೇವ್ರ ಮಕ್ಕಳೇ, ನೀವು ಹಾದು ಹೋಗುತ್ತಿರುವ ದೀನ ಅವಸ್ಥೆಯಲ್ಲಿ, ಕಷ್ಟದ ಸಮಯದಲ್ಲಿ ನಿಮ್ಮ ಸ್ವಂತದವರೇ ನಿಮ್ಮನ್ನು ಕೆಲವೊಂದು ಸರಿ ನೆನಪು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವು ಹಾದು ಹೋಗುತ್ತಿರುವ ದೀನ ಅವಸ್ಥೆಯಲ್ಲಿ ನಾನು ನಿಮ್ಮನ್ನು ನೆನಪು ಮಾಡಿಕೊಳ್ಳುವಂತಹ ದೇವರು ಆಗಿದ್ದಾರೆ. ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನು ಅಲ್ಲರಿ. ಇಸ್ರಾಯೇಲರಿಗೆ ಶತ್ರು ಬಾಧೆ ಇತ್ತು. ಯೋಸೇಫನು ಸತ್ತ ನಂತರ ಬೇರೊಬ್ಬ ಫರೋಹನು ರಾಜನಾಗಿ ಬಂದು ಇಸ್ರಾಯೇಲರನ್ನು ಬಾಧಿಸುತ್ತಾ ಇದ್ದನು. ಅವರನ್ನು ಗುಲಾಮಗಿರಿಯಾಗಿ ಇಟ್ಟುಕೊಂಡು ಅವರನ್ನು ಹಿಂಸಿಸುತ್ತಾ ಇದ್ದನು. ಇಸ್ರಾಯೇಲರು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಇಸ್ರಾಯೇಲರ ಕಣ್ಣೀರಿನ ಹನಿಗೆ ಅವರ ಸ್ವಂತದವರೇ ಅವರಿಗೆ ಉತ್ತರ ಕೊಡುವುದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಅವರ ಕಣ್ಣೀರಿನ ಹನಿಯನ್ನು ಕಂಡಂತಹ ದೇವರು, ಅವರ ಕೂಗನ್ನು ಕೇಳಿದಂತಹ ದೇವರು, ಅವರ ಪ್ರಾರ್ಥನೆಯನ್ನು ಕೇಳಿದಂತಹ ದೇವರು, ಅವರ ಅವಸ್ಥೆಯನ್ನು, ಅವರ ದೀನಾವಸ್ಥೆಯನ್ನು ನೋಡಿದಂತಹ ದೇವರು ನೆನಪು ಮಾಡಿಕೊಂಡರು ಇಸ್ರಾಯೇಲರನ್ನು. ಮೋಶೆ ಎಂಬ ನಾಯಕನನ್ನು ಕರೆದುಕೊಂಡು ಬಂದು ಐಗುಪ್ತ ದೇಶದಲ್ಲಿ ನಿಲ್ಲಿಸಿ ಆತನ ನಾಯಕತ್ವದಲ್ಲಿ ಇಸ್ರಾಯೇಲರನ್ನು ಅದ್ಭುತವಾಗಿ, ಅತಿಶಯವಾಗಿ ಆ ಒಂದು ಬಾಧಿಸುತ್ತಿರುವ ಐಗುಪ್ತ ದೇಶದಿಂದ ದೇವರು ಅವರನ್ನ ಬಿಡಿಸಿ ಕರೆತಂದ್ರು. ದೇವ್ರ ಮಕ್ಕಳೇ, ವಿಮೋಚನಾ ಕಾಂಡದಲ್ಲಿ ಹೀಗೆ ಹೇಳುತ್ತೆ, ವಿಮೋಚನಾ ಕಾಂಡ 3ರಲ್ಲಿ 7ನೇ ವಾಕ್ಯ: ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ನೋಡಿ ದೇವ್ರ ಮಕ್ಕಳೇ, ದೇವರು ಎಷ್ಟು ಚೆನ್ನಾಗಿ ಆತನ ಮಕ್ಕಳು ಆ ಇಸ್ರಾಯೇಲರು ಕಷ್ಟಪಡೋದನ್ನ ದೇವರು ನೋಡಿ ದೇವರಲ್ಲಿ ಹೇಳ್ತಾ ಇದ್ದಾರೆ, ನನ್ನ ಮಕ್ಕಳು, ನನ್ನ ಜನರ ದುರಾವಸ್ಥೆಯನ್ನು ನಾನು ನೋಡಿದ್ದೇನೆ. ಬಿಟ್ಟಿ ಮಾಡಿಸ್ಕೊಂಡು ಅವ್ರಿಗೆ ಕಷ್ಟ ಕೊಡ್ತಿರೋ ಆ ಜನರನ್ನ ನಾನು ನೋಡಿದ್ದೇನೆ. ಅವರು ನನಗೆ ಮೊರೆ ಹೊಕ್ಕಿದ್ದಾರೆ. ನಾನು ಅವರ ಮೊರೆಯನ್ನು ಕೇಳಿ ಅವರಿಗೆ ಸದುತ್ತರವನ್ನು ದಯಪಾಲಿಸೋನಾಗಿದ್ದೇನೆ ಅಂತ ಹೇಳ್ತಾರೆ ದೇವರಲ್ಲಿ. ದೇವರು ನಿಮ್ಮ ನೀವು ಕಷ್ಟದಲ್ಲಿ ಹಾದು ಹೋಗ್ತಿರ್ಬೇಕಾದ್ರೆ ದೇವರು ಸುಮ್ಮನೆ ಕುಳಿತುಕೊಳ್ಳೋ ದೇವರು ಅಲ್ಲರಿ. ದೇವರು ನಿಮಗಾಗಿ, ನಿಮ್ಮನ್ನ ಬಿಡಿಸುವುದಕ್ಕಾಗಿ ಈ ಸಿಂಹಾಸನದಿಂದ ಎದ್ದು ಬಂದು ನಿಮ್ಮನ್ನು ಕಾದು ಕಾಪಾಡುವ ದೇವರು ಆಗಿದ್ದಾರೆ ದೇವ್ರ ಮಕ್ಕಳೇ. ಸೊ ಇನ್ನೊಂದು ವಾಕ್ಯ ಹೀಗೆ ಹೇಳುತ್ತೆ, ವಿಮೋಚನಾ ಕಾಂಡ 3ರಲ್ಲಿ 9ನೇ ವಾಕ್ಯ: ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಎಷ್ಟು ಚೆನ್ನಾಗಿ ದೇವರು ಇಲ್ಲಿ ಮಾತನಾಡ್ತಿದ್ದಾರೆ ದೇವ್ರ ಮಕ್ಕಳೇ. ಐಗುಪ್ತ ಜನರು ಉಪದ್ರವ ಕೊಡೋದನ್ನು ಅವನ ದೇವರು ಹೇಳ್ತಾರೆ, ನಾನು ನೋಡಿದ್ದೇನೆ. ನಾನು ಅವರಿಗಾಗಿ ಒಬ್ಬ ಮೋಶೆಯನ್ನು ಕಳಿಸ್ತೇನೆ. ಆ ಮೋಶೆಯ ನಾಯಕತ್ವದಲ್ಲಿ ನಾನು ಇಸ್ರಾಯೇಲನ್ನು ಬಿಡಿಸಿ ಕರೆತರ್ತೇನೆ. ಅವರಿಗೆ ಕಾನಾನ್ ದೇಶವನ್ನು, ಹಾಲು ಜೇನು ಹರಿಯುವ ದೇಶವನ್ನು ಕೊಡ್ತೇನೆ ಅಂತ ದೇವರು ಹೇಳಿ ಇಸ್ರಾಯೇಲರನ್ನು, ಅವರನ್ನ ಕಂಡು, ಅವರನ್ನ ಕನಿಕರಿಸಿ, ಅವರನ್ನ ದೇವರು ಬಿಡಿಸಿ ಆಶೀರ್ವದಿಸ್ತಾರೆ ದೇವ್ರ ಮಕ್ಕಳೇ. ಇವತ್ತು ಈ ವಾಕ್ಯವನ್ನು ಕೇಳ್ತಿರುವ ದೇವ ಜನರೇ, ಇವತ್ತು ದೇವರು ಹೇಳ್ತಿದ್ದಾರೆ, ದೇವರು ನೀವು ಹಾದು ಹೋಗ್ತಿರುವ ಯಾವುದೇ ದುರ ಅವಸ್ಥೆ ಏನೇ ಆಗಿರ್ಬೋದು, ನಿಮ್ಮ ದೀನಾವಸ್ಥೆ ಏನೇ ಆಗಿರ್ಬೋದು, ಇವತ್ತು ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದಾದರೆ ದೇವರು ನಿಮಗಾಗಿ ಎಲ್ಲ ಶತ್ರು ಬಾಧೆಯಿಂದ ದೇವರು ನಿಮ್ಮನ್ನ ಬಿಡಿಸಿ ಕಾದು ಕಾಪಾಡಿ ದೇವರು ನಿಮ್ಮನ್ನ ಜಯಕರವಾಗಿ ಆಶೀರ್ವದಿಸಿ ನಡೆಸುವ ದೇವರು ಆಗಿದ್ದಾರೆ ದೇವ್ರ ಮಕ್ಕಳೇ. ದೇವರು ನೀವು ಕಷ್ಟಪಡೋದನ್ನು ನೋಡಿದ್ದಾರೆ. ನೀವು ಮೊರೆ ಇಟ್ಟು, ದೇವರೇ ಯಾವಾಗ ನಮ್ಗೆ ಉತ್ತರ, ಯಾವಾಗ ನಮ್ಗೆ ಬಿಡುಗಡೆ ಅಂತ ಕೇಳೋ ಪ್ರಶ್ನೆಗಳಿಗೆ ದೇವರು ನಿಮ್ಗೆ ತಕ್ಕ ಸಮಯದಲ್ಲಿ ಅದಕ್ಕೆ ಉತ್ತರವನ್ನು ಕೊಡೋರಾಗಿದ್ದಾರೆ. ನೀವು ದೇವರ ಮೇಲೆ ನಂಬಿಕೆ ಇಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋರಾಗಿದ್ದಾರೆ. ಆಮೇನ್. God bless you all.
ಆನಂದ